ಬೆಳಗ್ಗೆ ಎದ್ದ ತಕ್ಷಣ ಏನು ನೋಡಿದರೆ ಆ ದಿನ ಕೆಟ್ಟದಾಗುತ್ತದೆ? ಆಪ್ಷನ್ಸ್: ಎ ಒಡೆದ ಕನ್ನಡಿ, ಬಿ ನಿಮ್ಮ ಮುಖ, ಸಿ ಕಪ್ಪು ವಸ್ತು, ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ವಸ್ತು. ವೀಕ್ಷಕರೇ, ಹಗಲಿನಲ್ಲಿ ಏನಾದರೂ ಸಮಸ್ಯೆ ಆದರೆ, ಅಪಘಾತವಾದರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಎಂದು ನಮ್ಮನ್ನು ಹಲವರು ಕೇಳ್ತಾರೆ. ಅನೇಕರು ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೂ ಒಂದು ಬಲವಾದ ಕಾರಣಗಳಿವೆ. ಕಪ್ಪು ವಸ್ತುವಾಗಲಿ ಕಪ್ಪಾದ ಬಟ್ಟೆಯಾಗಲಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದರೆ ಇದು ನಕಾರಾತ್ಮಕತೆಯನ್ನು ಬೇಗ ಸೆಳೆಯುವುದರಿಂದ ಕೆಡುಕನ್ನು ಉಂಟು ಮಾಡುವ ಸೂಚನೆ ಆಗಿರುತ್ತದೆ. ಪ್ರತಿದಿನ ಎಷ್ಟು ಕೂದಲು ಉದುರುವುದು ಸಹಜವಾಗಿದೆ? ಆಪ್ಷನ್ಸ್: ಎ 50, ಬಿ 100, ಸಿ 200, ಡಿ 20. ಸರಿಯಾದ ಉತ್ತರ 50ರಿಂದ 100. ವೀಕ್ಷಕರೇ, ಒಬ್ಬ ವ್ಯಕ್ತಿಯು ಸರಾಸರಿಯಾಗಿ ದಿನಕ್ಕೆ 50ರಿಂದ 100 ಕೂದಲುಗಳನ್ನು ಕಳೆದುಕೊಳ್ಳುತ್ತಾನೆ. ಕೂದಲು ತನ್ನ ನೈಸರ್ಗಿಕ ಚಕ್ರದ ಭಾಗವಾಗಿ ಉದುರಿ ಹೋಗುತ್ತದೆ. ಹೀಗಾಗಿ ಶವರ್ ಅಥವಾ ಏರ್ ಬ್ರಷ್ನಲ್ಲಿ ಕೂದಲುಗಳನ್ನು ನೋಡುವುದು ಸಾಮಾನ್ಯ. ಇದಕ್ಕೆ ನೀವು ಭಯಪಡುವ ಅಗತ್ಯವಿಲ್ಲ. ಉದುರಿದ ಕೂದಲಿನ ಬದಲು ಹೊಸ ಕೂದಲು ಬೆಳೆಯುತ್ತದೆ. ಉಗುರು ಮತ್ತು ಕೂದಲನ್ನು ಕತ್ತರಿಸಲು ಒಳ್ಳೆಯ ದಿನ ಯಾವುದು? ಆಪ್ಷನ್ಸ್: ಎ ಭಾನುವಾರ, ಬಿ ಗುರುವಾರ, ಸಿ ಬುಧವಾರ, ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಎ ಭಾನುವಾರ. ಯಾವ ಸಮಸ್ಯೆ ಇರುವ ವ್ಯಕ್ತಿ ಬಾದಾಮಿಯನ್ನು ತಿನ್ನಲೇಬಾರದು? ಆಪ್ಷನ್ಸ್: ಎ ಮಲಬದ್ಧತೆ, ಬಿ IBP, ಸಿ ಲೋ BP, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ IBP. ವೀಕ್ಷಕರೇ, BP ಸಮಸ್ಯೆಯಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಯಾವುದೇ ಕಾರಣಕ್ಕೂ ಸೇವಿಸಲೇಬಾರದು. ಅಧಿಕ ರಕ್ತದೊತ್ತಡ ಕಾಯಿಲೆಗೆ ಔಷಧಿ ತೆಗೆದುಕೊಳ್ಳುತ್ತಿರುವವರು ಬಾದಾಮಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಹಾನಿಯಾಗುವ ಸಾಧ್ಯತೆ ಇದೆ. ರಾತ್ರಿ ವೇಳೆ ತಣ್ಣೀರಿನಿಂದ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಉತ್ತಮ ನಿದ್ರೆ, ಸಿ ದೇಹ ಶುದ್ಧ, ಡಿ ಒತ್ತಡ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಮತ್ತು ಡಿ. ವೀಕ್ಷಕರೇ, ಕೆಲವರಿಗೆ ರಾತ್ರಿ ವೇಳೆ ಸ್ನಾನ ಮಾಡಿ ಮಲಗುವ ಅಭ್ಯಾಸ ಇರುತ್ತದೆ. ಹೀಗಾಗಿ ರಾತ್ರಿ ಮಲಗುವ ಮುನ್ನ ಸ್ನಾನ ಮಾಡುವುದು ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಬೇಸಿಗೆಯಲ್ಲಿ ರಾತ್ರಿ ಸ್ನಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎನ್ನುತ್ತಾರೆ ಆರೋಗ್ಯ ತಜ್ಞರು. ದಿನವಿಡೀ ಬೆವರು, ಕೊಳಕು ಮತ್ತು ವಿಷಗಳು ಮಾನವನ ದೇಹದಲ್ಲಿ ಸಂಗ್ರಹಗೊಳ್ಳುತ್ತದೆ. ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಹಾಗಾಗಿ ರಾತ್ರಿ ಸ್ನಾನ ಮಾಡುವುದರಿಂದ ನಮ್ಮ ದೇಹ ಶುದ್ಧವಾಗುತ್ತದೆ, ಅಲ್ಲದೆ ಚೆನ್ನಾಗಿ ನಿದ್ರೆ ಬರುತ್ತದೆ. ಆದ್ದರಿಂದ ರಾತ್ರಿಯಲ್ಲಿ ತಣ್ಣೀರು ಅಥವಾ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬಹುದು. ರಾತ್ರಿಯಲ್ಲಿ ಸ್ನಾನ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಥಿತಿ ಸುಧಾರಿಸುತ್ತದೆ. ಇದು ನಿಮ್ಮ ಚರ್ಮವನ್ನು ಸಹ ಆರೋಗ್ಯವಾಗಿರಿಸುತ್ತದೆ. ಅಂದಹಾಗೆ ಮುಂಜಾನೆಯ ಸ್ನಾನವು ನಿಮ್ಮನ್ನು ನಿದ್ರೆಯಿಂದ ಎಬ್ಬಿಸುತ್ತದೆ, ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ. ಆದರೆ ನಿದ್ರೆ ಬರಲು ರಾತ್ರಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವುದರಿಂದ ದೇಹ ತಂಪಾಗುತ್ತದೆ, ನೀವು ಉತ್ತಮವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ರಾತ್ರಿ ಸ್ನಾನ ಮಾಡುವುದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ರಾತ್ರಿ ಸ್ನಾನ ಮಾಡುವುದು ಪ್ರಯೋಜನಕಾರಿಯಾದರೂ ಕೂಡ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಂದರೆ ರಾತ್ರಿ ಊಟವಾದ ತಕ್ಷಣ ಸ್ನಾನ ಮಾಡಬಾರದು. ಹೀಗೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ. ವಾಸ್ತವವಾಗಿ ರಾತ್ರಿಯ ಊಟದ ನಂತರ ನಮ್ಮ ದೇಹವು ಜೀರ್ಣಕ್ರಿಯೆಗೆ ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಸ್ನಾನವು ಈ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು. ಊಟಕ್ಕೆ ಕನಿಷ್ಠ
1 ಅಥವಾ 2 ಗಂಟೆಗಳ ಮೊದಲು ಅಥವಾ ಮಲಗುವ ಮುನ್ನ ಸ್ನಾನವನ್ನು ಮಾಡಬೇಕು. ರಾತ್ರಿ ಸ್ನಾನ ಮಾಡುವುದರಿಂದ ಸಮಸ್ಯೆ ಉಲ್ಬಣಗೊಂಡರೆ ಕೂಡಲೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ರಾತ್ರಿ ಪೂರ್ತಿ ಎಸಿ ಹಾಕಿಕೊಂಡು ಮಲಗಿದರೆ ಯಾವ ಸಮಸ್ಯೆ ಕಾಡುತ್ತದೆ? ಆಪ್ಷನ್ಸ್: ಎ ಮೂಳೆಗಳ ಮೇಲೆ ಪರಿಣಾಮ, ಬಿ ಉಸಿರಾಟಕ್ಕೆ ತೊಂದರೆ, ಸಿ ಎದೆ ನೋವು, ಡಿ ಒಣಚರ್ಮ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ನಮ್ಮಲ್ಲಿ ಅನೇಕರು ರಾತ್ರಿ ಇಡೀ ಎಸಿ ಹಾಕಿಕೊಂಡು ಮಲಗುತ್ತಾರೆ. ಆದರೆ ಈ ರೀತಿ ಮಾಡಿದರೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ ಎಂದು ಆರೋಗ್ಯ ತಜ್ಞರು ಎಚ್ಚರಿಸಿದ್ದಾರೆ. ರಾತ್ರಿ 5ರಿಂದ 6 ಗಂಟೆಗಳ ಕಾಲ ಎಸಿ ಹಾಕಿಕೊಂಡು ಮಲಗಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ದೇಹಕ್ಕೆ ಯಾವ ರೀತಿಯ ಹಾನಿಯಾಗುತ್ತದೆ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ರಾತ್ರಿ ಇಡೀ ಎಸಿ ಹಾಕಿಕೊಂಡು ಮಲಗುವುದರಿಂದ ಬೆಳಿಗ್ಗೆ ದೇಹ ತುಂಬ ಬಿಸಿಯಾಗುತ್ತದೆ. ಅಲ್ಲದೆ ದೇಹವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಮನದಲ್ಲಿ ನೋವನ್ನು ಉಂಟು ಮಾಡುತ್ತದೆ. ನೀವು ಪ್ರತಿದಿನ ಎಸಿಯಲ್ಲಿ ಹೆಚ್ಚು ಸಮಯ ಮಲಗಿದರೆ ಅದು ನಿಮ್ಮ ಮೂಳೆಗಳ ಮೇಲೂ ಪರಿಣಾಮ ಬೀರುತ್ತದೆ. ಉಸಿರಾಟದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಕೆಮ್ಮು, ಎದೆನೋವು, ಸ್ರವಿಸುವ ಮೂಗು, ಉಸಿರಾಟದ ತೊಂದರೆ ಕಾಡುತ್ತದೆ. ಎಸಿ ತಾಪಮಾನವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಕೋಣೆಯಲ್ಲಿ ತೇವಾಂಶವನ್ನು ಕಡಿಮೆ ಮಾಡುತ್ತದೆ. ಈ ಕಾರಣದಿಂದಾಗಿ ಪ್ರತಿದಿನ ಎಸಿಯಲ್ಲಿ ಮಲಗುವುದು ಒಣಚರ್ಮ ಮತ್ತು ಕಣ್ಣಿನ ಅಲರ್ಜಿಗೆ ಕಾರಣವಾಗಬಹುದು. ತುರಿಕೆ ಮತ್ತು ಕಲೆಗಳಂತಹ ಸಮಸ್ಯೆಗಳು ಸಹ ಸಂಭವಿಸಬಹುದು. ಹಾಗಾಗಿ ನಿಮ್ಮ ತ್ವಚೆ ಮತ್ತು ಕಣ್ಣುಗಳ ಬಗ್ಗೆ ಕಾಳಜಿ ವಹಿಸಬೇಕಾದರೆ ಕಡಿಮೆ ಸಮಯಕ್ಕೆ ಎಸಿ ಬಳಸಿ ಎಂದು ತಜ್ಞರು ಸಲಹೆ ನೀಡುತ್ತಾರೆ. ರಾತ್ರಿ ಊಟ ಮಾಡಿದ ತಕ್ಷಣ ಮಲಗಿದರೆ ಯಾವ ಆರೋಗ್ಯ ಸಮಸ್ಯೆ ಕಾಡುತ್ತದೆ? ಆಪ್ಷನ್ಸ್: ಎ ಜೀರ್ಣಕ್ರಿಯೆ ಸಮಸ್ಯೆಗಳು, ಬಿ ಮಧುಮೇಹ, ಸಿ ಎದೆಯುರಿ, ಡಿ ಚಯಾಪಚಯ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಬರಬಹುದು. ವೈದ್ಯಕೀಯ ತಜ್ಞರ ಪ್ರಕಾರ ರಾತ್ರಿ ಊಟವಾದ ಕೂಡಲೇ ನಿದ್ದೆ ಮಾಡುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾಗಿಯೇ ಊಟವಾದ ತಕ್ಷಣ ನಿದ್ದೆ ಮಾಡಬಾರದು. ಅದರಲ್ಲೂ ಊಟವಾದ ಮೇಲೆ 2ರಿಂದ 3 ಗಂಟೆಗಳ ಗ್ಯಾಪ್ ಇರಬೇಕು ಎನ್ನುತ್ತಾರೆ ಆರೋಗ್ಯ ತಜ್ಞರು. ರಾತ್ರಿ ಊಟವಾದ ಕೂಡಲೇ ನಿದ್ದೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಬರಬಹುದು. ತಿಂದ ತಕ್ಷಣ ಮಲಗುವುದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅದೇ ಸಮಯದಲ್ಲಿ ಜೀರ್ಣಕ್ರಿಯೆಯು ನಿಧಾನವಾಗಿರುತ್ತದೆ. ಆಹಾರ ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಊತ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಇದಲ್ಲದೆ ರಾತ್ರಿ ಊಟವಾದ ತಕ್ಷಣ ಮಲಗುವುದು ಮಧುಮೇಹದಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಈ ಅಭ್ಯಾಸವು ದೇಹದಲ್ಲಿ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ತಿಂದ ತಕ್ಷಣ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ